15th one. What were the contributions of K. Sheshadri Iyer in the development of Mysore? What were the contributions of K. Sheshadri Iyer in the development of Mysore? ಮೈಸೂರಿನ ಅಭಿವೃದ್ಧಿಯಲ್ಲಿ ಕೆ ಶೇಷಾದ್ರಿ ಅಯ್ಯರ್ ಅವರ ಕಾಂಟ್ರಿಬ್ಯೂಷನ್ ಕೊಡುಗೆ ಏನು ಅಂತ ಕೇಳಿದ್ದಾರೆ. ಕಾಂಟ್ರಿಬ್ಯೂಷನ್ ಅಂತಂದ್ರೆ ಕೊಡುಗೆ ಏನು? ಮಾರ್ಚ್ 2024 ಮಾರ್ಚ್ 2024 ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ ಇದು. ಇವರು ಯಾರು? ಕೆ ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿದ್ರು, ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿದ್ರು ಮಕ್ಕಳೇ. ಇನ್ 1883 K. Sheshadri Iyer became the Diwan, as he had a vast experience of having worked in different positions. ಅವರು ಇದಕ್ಕೂ ಮೊದಲು 1883ರಲ್ಲಿ ದಿವಾನರಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಅದಾದ್ಮೇಲೆ ಅದಕ್ಕೂ ಮುಂಚೆ ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಪೊಸಿಷನ್ ಹುದ್ದೆಯಲ್ಲಿ ಕೆಲಸ ಮಾಡಿದ್ದ ಅನುಭವವನ್ನ ಅನುಭವ ಎಕ್ಸ್ಪೀರಿಯನ್ಸ್ ಅಂದ್ರೇನು? ಅನುಭವವನ್ನ ಹೊಂದಿದ್ರಿಂದ. ಸಿನ್ಸ್ ಹಿ ಹ್ಯಾಡ್ ಅ ವಾಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ವರ್ಕಿಂಗ್ ಇನ್ ಡಿಫರೆಂಟ್ ಪೊಸಿಷನ್ಸ್, he was responsible for many new railway lines. See here, during the Mysore Samsthana, okay, so he was responsible for many new railway lines. So Bengaluru Mysore irbodu, ade thara bere bere ರೈಲ್ವೆ ಮಾರ್ಗಗಳ ಅಭಿವೃದ್ಧಿಗೆ ಅಥವಾ ಪ್ರಾರಂಭ ಮಾಡೋದಿಕ್ಕೆ ಅವರು ಕಾರಣರಾಗ್ತಾರೆ. ಓಕೆ, in order to first one is he was responsible for new railway lines, many railway lines. Next, in order to select the talented youngsters for various administrative positions, he started the Mysore Civil Service examinations. ಅವರು ಬೇರೆ ಬೇರೆ ಅರ್ಹ ವ್ಯಕ್ತಿಗಳನ್ನ ಬೇರೆ ಬೇರೆ ಹುದ್ದೆಗಳಿಗೆ ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಏನು ಮಕ್ಕಳೇ? ಆಡಳಿತಾತ್ಮಕ ಹುದ್ದೆಗೆ ಅರ್ಹರನ್ನ ಆಯ್ಕೆ ಮಾಡುವುದಕ್ಕೋಸ್ಕರ ಮೈಸೂರು ಸಿವಿಲ್ ಸರ್ವಿಸ್, ಮೈಸೂರು ನಾಗರಿಕ ಸೇವಾ ಪರೀಕ್ಷೆಗಳನ್ನ ಶುರು ಮಾಡ್ತಾರೆ ದಿವಾನರಾಗಿ. ಯಾರು? ಕೆ ಶೇಷಾದ್ರಿ ಅಯ್ಯರ್ ಅವರು. ಹಿ ಸ್ಟಾರ್ಟೆಡ್ ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ಟು select the talented youngsters for various administrative positions. Next one, because of his efforts, the Mysore Infant Marriages Prevention Regulation was implemented in 1894. That means to stop or abolish the child marriage, he had taken into force the Child Marriage Abolition Act. Okay, so that is Infant Marriage Prevention Regulation in 1894. ಬಾಲ್ಯ ವಿವಾಹ ಅಥವಾ ಶಿಶು ವಿವಾಹ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಯಾವಾಗ? 1890. ಕಟ್ಟುವಂತಹ ಕಾಯ್ದೆಯನ್ನ, ರೆಗ್ಯುಲೇಷನ್ ಅನ್ನ ಜಾರಿಗೆ ತರ್ತಾರೆ. Shimsha Hydroelectric Power Project was also started to boost irrigation in the Mysore region or Karnataka region. ನೀರಾವರಿಯನ್ನ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಶಿಂಷಾ ಹೈಡ್ರೋಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಅನ್ನ ಶಿಂಷಾದಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ, ಶ್ರೀರಂಗಪಟ್ಟಣದ ಹತ್ತಿರ. ಓಕೆ, ಸೊ ಇವೆಲ್ಲ ಏನು? ದಿವಾನರಾಗಿ ಕೆ ಶೇಷಾದ್ರಿ ಅಯ್ಯರ್ ಅವರ ಸಾಧನೆ, ಮೈಸೂರಿನ ಅಭಿವೃದ್ಧಿಗೆ ಅವರು ಕೊಟ್ಟಿರುವಂತಹ ಕೊಡುಗೆಗಳು. ದೀಸ್ ಆಲ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಫ್ರಮ್ ಕೆ ಶೇಷಾದ್ರಿ ಅಯ್ಯರ್ ಆಸ್ ದಿವಾನ್ ಆಫ್ ಮೈಸೂರ್ ಸ್ಟೇಟ್. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂದ್ರೆ ಏನು ಮಕ್ಕಳೇ? ಜಲ
ವಿದ್ಯುತ್ ಕೇಂದ್ರ. Hydroelectric to provide electricity. A hydroelectric power project was started. In 1880, became the Diwan, as he had vast experience, as he had a lot of experience in working in different positions. He was responsible for many new railway lines, including Bangalore, Mysore, and other railway lines in Karnataka or Mysore region. ಮೈಸೂರು ಪ್ರದೇಶದಲ್ಲಿ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಹೊಸ ಹೊಸ ರೈಲು ಮಾರ್ಗಗಳನ್ನ ಅಭಿವೃದ್ಧಿಪಡಿಸೋದಿಕ್ಕೆ ಅವರು ಕಾರಣೀಕರ್ತರಾಗ್ತಾರೆ ಮಕ್ಕಳೇ. ಇನ್ ಆರ್ಡರ್ ಟು ಸೆಲೆಕ್ಟ್ ಟ್ಯಾಲೆಂಟೆಡ್ ಯಂಗ್ಸ್ಟರ್ಸ್, ಅನುಭವಿ ಅಥವಾ ಅರ್ಹ ಯುವ ವ್ಯಕ್ತಿಗಳನ್ನ, ಯುವಕರನ್ನ ಆಡಳಿತಾತ್ಮಕ ಹುದ್ದೆಗಳಿಗೆ ಆಯ್ಕೆ ಮಾಡುವ ಸಲುವಾಗಿ ಅವರು ಮೈಸೂರು ನಾಗರಿಕ ಸೇವಾ ಪರೀಕ್ಷೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ಹ್ಯಾಡ್ ಬಿನ್ ಸ್ಟಾರ್ಟೆಡ್ ಬೈ Mr. K. Sheshadri Iyer to select talented youngsters. Okay. Because of his efforts, the Mysore Infant Marriage Prevention Regulation, Child Marriage Abolition Act, here Infant Marriage Prevention Regulation was implemented in 1894 because of the efforts of ಕೆ ಶೇಷಾದ್ರಿ ಅಯ್ಯರ್. ಶಿಶು ವಿವಾಹ ಅಥವಾ ಬಾಲ್ಯ ವಿವಾಹವನ್ನ ತಡೆಗಟ್ಟೋದಿಕ್ಕೋಸ್ಕರ ಈ ಆಕ್ಟ್ ಅನ್ನ ಅವರು ಜಾರಿಗೆ ತರ್ತಾರೆ. Shimsha hydroelectric power project, so which boosted not only the production of the electricity, also it helped the irrigation, ನೀರಾವರಿ ಮತ್ತು ಜಲ ವಿದ್ಯುತ್ಗೆ ಸಹಕಾರಿಯಾಗೋದಕ್ಕೋಸ್ಕರ ಅವರು ಶಿಂಷಾದಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಜಲ ವಿದ್ಯುತ್ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ವಾಸ್ ಸ್ಟಾರ್ಟೆಡ್. ದೀಸ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಕೆ ಶೇಷಾದ್ರಿ ಅಯ್ಯರ್ as Diwan of Mysore.